ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಫಸ್ಟ್ PUC ಸೀರೀಸ್ನಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಪಾಯಿಂಟ್ಸ್ ಟು ಬಿ ನೋಟೆಡ್ ಹೇಳಿದ್ದೆ. ಪಾಯಿಂಟ್ಸ್ ಟು ಬಿ ನೋಟೆಡ್ ಅಂತ ಹೇಳಿದ್ರೆ ಯೂಶಲಿ ನಾವು ಅದನ್ನು ಇನ್ ದ ಬ್ಲಾಂಕ್ಸ್ ಮಲ್ಟಿಪಲ್ ಚಾಯ್ಸಲ್ಲಿ ನೋಡುವಂಥ ಕೆಲವು ಅಂಶಗಳು, ಪಾಯಿಂಟ್ಸ್ಗಳು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ಬೋರ್ಡಲ್ಲಿ ಬರೆದಿರೋ ಅದನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇವತ್ತಿನ ನಮ್ಮ ಟಾಪಿಕ್ ಇಂಟರ್ವಲ್ಸ್. ಇಂಟರ್ವಲ್ಸ್ ಅಂದರೆ ಏನು ಅಂತ. ಸೊ ಸಿಂಪಲ್ ಆಗಿ ಇಂಟರ್ವಲ್ ಅಂತಂದ್ರೆ ಏನು ಅಂತ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲಿಂದ ಎಲ್ಲಿಗೆ ಎಕ್ಸ್ಪ್ಯಾಂಡ್ ಆಗಿದೆ. ನೀವು ಜನರಲ್ ಆಗಿ ತುಂಬಾ ಕೇಳೋ ಇಂಟರ್ವಲ್ ಅನ್ನೋ ವರ್ಡ್ ಅನ್ನು ತುಂಬಾ ಎಲ್ಲಿ ಕೇಳ್ತೀರಾ? ಮೂವೀಸ್ ಅಲ್ಲಿ ಕೇಳ್ತೀರಾ. ಮೂವಿ ನೋಡೋಕೆ ಅದು ಎಸ್ಪೆಷಲಿ ಥಿಯೇಟರ್ಸಿಗೆ ಹೋದಾಗ, ಥಿಯೇಟರ್ ಅಲ್ಲಿ ಈಗ 2.5 hours ಮೂವಿ ಅಂತ ಹೇಳಿದ್ರೆ 1.25 ಗಂಟೆಗೆ ನಿಮಗೆ ಒಂದು ಇಂಟರ್ವಲ್ನ ಕೊಡ್ತಾರೆ. ಅದೊಂದು ಸ್ಪ್ಯಾನ್ ಅಲ್ವಾ, 1.25 ಗಂಟೆಗೆ ನಮ್ಮ ನೆಕ್ಸ್ಟ್ ಅಲ್ಲೊಂದು ನಮಗೆ ಗ್ಯಾಪ್ ಕೊಡ್ತಾರೆ. ಎಲ್ಲಿಂದ ಎಲ್ಲಿಗೆ ಅನ್ನೋದಲ್ವಾ, 1 ಗಂಟೆಯಿಂದ 1.25 ಗಂಟೆ, 0 minutes ಇಂದ ಎಷ್ಟಾಗುತ್ತೆ 75 minutes ಬಿಟ್ವೀನ್ ಆಗ್ತಿದ್ದಂಗೆ ನಮ್ಗೊಂದು ಇಂಟರ್ವಲ್ ಬಿಡ್ತಾರೆ ಅಂತ ಹೇಳ್ಬಿಟ್ಟಲ್ವಾ. ಸೊ ಅದೇ ರೀತಿ ನಂಬರ್ಸ್ ಅಲ್ಲಿ ಕೂಡ ನಾನು ಈಗ ಟೈಪ್ಸ್ ಆಫ್ ಸೆಟ್ಸ್ ಅನ್ನ, ಅಂದ್ರೆ ಮೆಥಡ್ಸ್ ಆಫ್ ಸೆಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕೆಲವು ಎಕ್ಸಾಂಪಲ್ಸ್ ಅಲ್ಲಿ ಈ ರೀತಿ ಎಲ್ಲ ಬಂದಿತ್ತು ಅಲ್ವಾ. ಸೊ ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಇಸ್ ಇಂಟರ್ವಲ್. ಇದ್ರ ಅರ್ಥನೂ ಒಂದೇ, 3 ತರ ಬರಿತೀವಿ. ನಾನು ಫಸ್ಟ್ ನಿಮಗೆ ಜನರಲ್ ಆಗಿ ಹೇಗೆ ಬರೆಯೋದು ಅಂತ ತೋರಿಸ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಈ ಹಾಲೋ ಸರ್ಕಲ್ ಬರೆದಿದ್ದೀನಲ್ಲ, ಅದನ್ನ ನಾನು ಓಪನ್ ಇಂಟರ್ವಲ್ ಅಂತ ಹೇಳೋದಕ್ಕೆ ಬಳಸ್ಕೊಂತೀನಿ. ಶೇಡೆಡ್ ಸರ್ಕಲ್ ಏನಿದೆಯಲ್ಲ, ಅದನ್ನ ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳೋದಕ್ಕೋಸ್ಕರ ಬಳಸ್ಕೊಂತ ಇದ್ದೀನಿ. ಸೊ ನಾನು ಹೇಳ್ದಾಗೆ ಇಂಟರ್ವಲ್ಸ್ ಅಲ್ಲಿ 4 ತರ ಬರುತ್ತೆ. ಆ 4 ತರದಲ್ಲಿ ಮೇಜರ್ ಯಾವುದು ಓಪನ್ ಮತ್ತೆ ಕ್ಲೋಸ್ಡ್ ಇಂಟರ್ವಲ್, ಅದರಿಂದ ಮತ್ತೆರಡು ಡಿರೈವ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಓಪನ್ ಇಂಟರ್ವಲ್ ಅಂತ ಹೇಳಿದ್ರೆ 2 ನಂಬರ್ಸ್ ನಾವು ರಿಯಲ್ ನಂಬರ್ಸ್ ಚೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಸೆಟ್ ಬರಿಬೇಕಾದ್ರೆ ಈ 2 ನಂಬರ್ಸು ಎಕ್ಸ್ಕ್ಲೂಡ್ ಆಗಿ ಬಂದಿರುತ್ತೆ. ಓಪನ್ ಇಂಟರ್ವಲ್ ಅಂತ ಹೇಳಿದ್ರೆ ಈ ಸರ್ಕ್ಯುಲರ್ ಬ್ರೇಸಸ್ ಅಲ್ಲೇ ಬರಿಬೇಕು, ಗೊತ್ತಾಗ್ತಾ ಇದೆ. ಕ್ಲೋಸ್ಡ್ ಇಂಟರ್ವಲ್ ಅಂತ ಹೇಳಿದ್ರೆ ಸ್ಕ್ವೇರ್ ಬ್ರೇಸಸ್ ಅಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಹೇಗೆ AB ನ 6 ತಗೊಂಡಿದೀವೋ, ಇಲ್ಲೂ ಎಲ್ಲಾದ್ರಲ್ಲಿನೂ ಅಷ್ಟೇ A ಮತ್ತೆ B ನ ಅನ್ನೋನ್ ವ್ಯಾಲ್ಯೂಸ್ ನಾವು ರಿಯಲ್ ನಂಬರ್ಸ್ ಇಂದಾನೆ ಚೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ, ಇಲ್ಲಿ ಎಕ್ಸ್ಕ್ಲೂಡ್ ಆಗಿರುತ್ತೆ ಇವೆರಡು ನಂಬರ್ಸು, ಬಟ್ ಇಲ್ಲಿ ಇವೆರಡು ನಂಬರ್ಸು ಇನ್ಕ್ಲೂಡ್ ಆಗಿ ಸೆಟ್ ಫಾರ್ಮ್ ಆಗುತ್ತೆ. ಇಲ್ಲಿ ಎಕ್ಸ್ಕ್ಲೂಡ್ ಆಗಿ ಸೆಟ್ ಫಾರ್ಮ್, ಇಲ್ಲಿ ಇನ್ಕ್ಲೂಡ್ ಆಗಿ ಸೆಟ್ ಫಾರ್ಮ್. ಇದೇನಪ್ಪಾ ಅಂತ ಹೇಳಿದ್ರೆ, ಇದು ನಂಬರ್ ಲೈನ್ ಅಲ್ಲಿ ಇಂಡಿಕೇಟ್ ಮಾಡುವಂತದ್ದು ಏನನ್ನ, ಇಂಟರ್ವಲ್ಸ್ ಅಂತ ತೋರಿಸಿರೋದು. ಸೊ ನೆಕ್ಸ್ಟ್ ಕ್ಲೋಸ್ಡ್ ಓಪನ್ ಇಂಟರ್ವಲ್ ಅಂತ ಹೇಳಿದ್ರೆ A ಇನ್ಕ್ಲೂಡೆಡ್ B ಎಕ್ಸ್ಕ್ಲೂಡೆಡ್ ಅಂತ ಅರ್ಥ. ಅದೇ ರೀತಿ ಓಪನ್ ಕ್ಲೋಸ್ಡ್ ಅಂತ ಹೇಳಿದ್ರೆ A ಎಕ್ಸ್ಕ್ಲೂಡೆಡ್ B ಇನ್ಕ್ಲೂಡೆಡ್ ಅಂತ ಅರ್ಥ ಕೊಡುತ್ತೆ. ಸೊ ನಾನು ಈ 4 ಕೂಡ ಸಮ್ ಸಿಂಪಲ್ ಎಕ್ಸಾಂಪಲ್ಸ್ ತಗೊಂಡು ಅಲಾಂಗ್ ವಿತ್ ದ ನಂಬರ್ ಲೈನ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಪನ್ ಇಂಟರ್ವಲ್ಗೆ ನಾನು ಒಂದು ಎಕ್ಸಾಂಪಲ್ ಇಲ್ಲಿ ತಗೊಂತಾ ಇರೋದು 1 less than x less than 5. ಇದರ ಅರ್ಥ ಏನ್ ಕೊಡುತ್ತೆ, 1 ಮತ್ತೆ 5 ಎರಡು ಸೆಟ್ ಅಲ್ಲಿ ಎಕ್ಸ್ಕ್ಲೂಡೆಡ್ ಅನ್ನೋ ಅರ್ಥನ ಕೊಡುತ್ತೆ ಅಂತ ಹೇಳಿದ್ರೆ 2, 3, 4 ಅಷ್ಟೇ ಸೆಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅರ್ಥ ಕೊಡುತ್ತೆ. ಅದೇ ರೀತಿ ಇದನ್ನ ನಾವು ಬ್ರೇಸಸ್ ಅಲ್ಲಿ ಹೇಗೆ ಬರಿತೀವಿ, A, B ಅಲ್ವಾ. ಸೊ
This implies what? 1,5 ಓಪನ್ ಬ್ರೇಸಸ್ ಅಂತಾನೆ ಹೇಳ್ತೀವಿ. ನಾವು ಓಪನ್ ಇಂಟರ್ವಲ್ ಅಂತ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ಈ ಬ್ರೇಸಿಗೂ ನಾವು ಸರ್ಕ್ಯುಲರ್ ಬ್ರೇಸ್ ಅಂತ ಹೇಳಲ್ಲ, ಓಪನ್ ಬ್ರೇಸ್ ಅಂತಾನೆ ಹೇಳ್ತೀವಿ. ಸ್ಕ್ವೇರ್ ಬ್ರೇಸ್ ಬರ್ತಾರೆ ಅದಕ್ಕೆ ಕ್ಲೋಸ್ಡ್ ಬ್ರೇಸಸ್ ಅಂತಾನೆ ಹೇಳ್ತೀವಿ. ಬಟ್ ನನಗೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಸರ್ಕ್ಯುಲರ್ ಬ್ರೇಸಸ್ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಂಬರ್ ಲೈನ್ ಅಲ್ಲಿ ಇಂಡಿಕೇಟ್ ಮಾಡೋದಾದ್ರೆ ನಾನು ಹಾಲೋ ಸರ್ಕಲ್ ನ ಬರೀ ನಿಮ್ಗೆ ಇದನ್ನ ನೋಡಿದ ತಕ್ಷಣ ಗೊತ್ತಾಗಬೇಕು ನಾನು ಕೊಟ್ಟಿರೋದು. ಈ ಮೂರರಲ್ಲಿ ಯಾವ್ದು ಕೊಟ್ಟರು ನೀವು ಐಡೆಂಟಿಫೈ ಮಾಡಕ್ ಬರೋ ತರ ಇರಬೇಕು. ಕೊಟ್ಟಿರೋ ಇಂಟರ್ವಲ್ ಎಲ್ಲಿಂದ ಎಲ್ಲಿಗೆ ಎಕ್ಸ್ಪ್ಯಾಂಡ್ ಆಗಿದೆ ಅನ್ನೋದು. ನೆಕ್ಸ್ಟ್ ಕ್ಲೋಸ್ಡ್ ಇಂಟರ್ವಲ್. ಸೊ ಇದನ್ನ ಸೇಮ್ ಎಕ್ಸಾಂಪಲ್ಸ್ ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನೀವು ಇದನ್ನ ನೋಡ್ಕೊಂಡು ನೀವೇ ಎಕ್ಸಾಂಪಲ್ಸ್ ನ ಫಾರ್ಮ್ ಮಾಡೋ ಕೇಪಬಿಲಿಟಿ ನಿಮಗೆ ಬರಬೇಕು. ಇದ್ರ ಸೆಟ್ ಹೇಗೆ ಬರುತ್ತೆ? 1 ಇನ್ಕ್ಲೂಡ್ ಆಗಿ ಬರುತ್ತೆ. 1 ಮತ್ತೆ 5 ಎರಡು ಇನ್ಕ್ಲೂಡ್ ಆಗಿ ಬರುತ್ತೆ. ಸೊ ಜನರಲ್ ಹೀಗಲ್ವಾ ಬರೆಯೋದು? ಸೊ 1,5 ಇನ್ ಸ್ಕ್ವೇರ್ ಬ್ರೇಸಸ್. ಸ್ಕ್ವೇರ್ ಬ್ರೇಸಸ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗ್ಬೇಕು ಕೊಟ್ಟಿರೋದು ಕ್ಲೋಸ್ಡ್ ಇಂಟರ್ವಲ್ ಅಂತ. ನಂಬರ್ ಲೈನ್ ಅಲ್ಲಿ ಇಂಡಿಕೇಟ್ ಮಾಡೋದಾದ್ರೆ ಶೇಡೆಡ್ ಸರ್ಕಲ್ ಅಲ್ವಾ? ಸೊ ಈ ರೀತಿ. ಈಗ ಅದೇ ತರ ಕ್ಲೋಸ್ಡ್ ಓಪನ್ ಇಂಟರ್ವಲ್ ನಾನು ಇದರಲ್ಲೇ ಸ್ವಲ್ಪ ಬದಲಾವಣೆ ಮಾಡಿ ತೋರಿಸ್ತೀನಿ. ಥರ್ಡ್ ಒನ್ ಸೊ ಎಕ್ಸಾಂಪಲ್ ಸೇಮ್ ಏನೆ. ಸೊ ಇವಾಗ ಏನ್ ಬರುತ್ತೆ? 1 ಇನ್ಕ್ಲೂಡ್ ಆಗಿ ಸೆಟ್ ಫಾರ್ಮ್ ಆಗತ್ತೆ, ಬಟ್ 5 ಎಕ್ಸ್ಕ್ಲೂಡ್ ಆಗಿರುತ್ತೆ. ಇದನ್ನ ನಾವು ಹೇಗೆ ಬರಿತೀವಿ? ಜನರಲ್ ಹೀಗಿತ್ತಲ್ವಾ, ಅದಕ್ಕೆ ಸಿಮಿಲರ್ ಆಗಿ 1, ಓಕೆ ಇಲ್ಲೇನ್ ಮಾಡ್ತೀವಿ? ಇದಕ್ಕೆ ಶೇಡ್ ಮಾಡಿ ಅಂತ ಹೇಳಿದ್ರೆ 1 ಇನ್ಕ್ಲೂಡೆಡ್ ಆಗಿದೆ ಅಂತ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು. ನೆಕ್ಸ್ಟ್ ಅದೇ ರೀತಿ ಲಾಸ್ಟ್ ಒನ್ ಓಪನ್ ಕ್ಲೋಸ್ಡ್, ಓಪನ್ ಕ್ಲೋಸ್ಡ್ ಇಂಟರ್ವಲ್. ಸೊ ಇದರಲ್ಲಿ 1 ಎಕ್ಸ್ಕ್ಲೂಡ್ ಆಗಿ 5 ಇನ್ಕ್ಲೂಡ್ ಆಗಿ ಬರುತ್ತೆ. ಸೊ ನಾವು ಜನರಲ್ ಆಗಿ ಹೇಗೆ ಬರಿತೀವಿ? ಇದನ್ನ ಜನರಲ್ ಆಗಿ ಹೀಗೆ ಬರಿತಿದ್ವಲ್ವಾ, ಇದನ್ನ ಅದೇ ರೀತಿ ಬರಿತಾ ಹೋಗ್ತೀವಿ. ಓಪನ್ ಬ್ರೇಸ್, ಕ್ಲೋಸ್ಡ್ ಬ್ರೇಸ್. ಸರ್ಕ್ಯುಲರ್ ಬ್ರೇಸಸ್ಗೆ ನಾವು ಓಪನ್ ಬ್ರೇಸ್ ಅಂತ ಹೇಳ್ತೀವಿ, ಸ್ಕ್ವೇರ್ ಬ್ರೇಸ್ಗೆ ನಾವು ಕ್ಲೋಸ್ಡ್ ಬ್ರೇಸಸ್ ಅಂತ ಹೇಳ್ತೀವಿ. ಇಲ್ಲೇನು ಚೇಂಜ್ ಮಾಡಬೇಕು? ನಾನು ಇಲ್ಲಿ 1 ಹತ್ರ ಫಾಲೋ ಮಾಡಬೇಕು. ಸೊ ಇದು 4 ಟೈಪ್ಸ್ ಆಫ್ ಇಂಟರ್ವಲ್ಸ್, ಅದಕ್ಕೆ ರಿಲೇಟೆಡ್ ಆಗಿರೋ ಒಂದು ಸಿಂಪಲ್ ಎಕ್ಸಾಂಪಲ್. ನೀವು ಇನ್ನೂ ಎಕ್ಸಾಂಪಲ್ಸ್ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಬೇಕು. ಅದೇ ರೀತಿ ಆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ಸ್ಗಳನ್ನು ನೀವು ರೆಫರ್ ಮಾಡಿ ನೀವು ನಿಮ್ಮ ಸ್ವಂತದ ಎಕ್ಸಾಂಪಲ್ಸ್ನ ಫಾರ್ಮ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿದ್ದೀರಾ ಈ ಟಾಪಿಕ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಂತ. ಸೊ ಆ ಥರ ಸ್ಟೂಡೆಂಟ್ಸ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಯು ಕ್ಯಾನ್ ಶೇರ್ ಯುವರ್ ಕಾಮೆಂಟ್ ವಿತ್ ಮೀ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಮಾಡಿ, ಯಾರೋ ಒಬ್ಬರು ಅಂತಲ್ಲ, ಎಲ್ಲರೂ ಮಾಡಿ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್
ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.